ಯಾರು ಫೋನ್ ಮಾಡಿದ್ದು? ಏನು ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ವಿನಯ್ ಅನ್ನೋರು ಕರೆ ಮಾಡಿದ್ರು. ನಮ್ಮ ಮನೆ ಕಾಂಪೌಂಡ್ ಮುಂದೆ ತುಳಸಿ ಕಟ್ಟೆ ಹತ್ರ ಒಂದು ಹಾವು ಸೇರ್ಕೊಂಡಿದೆ ಅಂತ. ಬಂದ್ಬಿಡುತ್ತೆ ನೋಡ್ರಿ, ಅಲ್ಲೇ ಇದೆ ನೋಡ್ರಿ, ಕಾಣಿಸ್ತದೆ. ಟಿಬಿಟ್ ಎಲ್ಲ ಹಾಕಿದ್ದೀರಾ? ಅವೆಲ್ಲ ಹಾಕ್ಬಾರ್ದಮ್ಮ. ನಿಮಗೆಲ್ಲ ಆಸ್ಮಾ ಬರ್ತದೆ. ಮಕ್ಕಳಿಗೆಲ್ಲ ಆಸ್ಮಾ, ಇಲ್ಲೆಲ್ಲ ಮಕ್ಕಳೆಲ್ಲ ವಾಕಿಂಗ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಆಸ್ಮಾ ಬರ್ತದೆ. ಹಾಂ, ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ನಮ್ಮ ಸಾರ್ವಜನಿಕರು ಪಾದರಕ್ಷೆ ಧರಿಸ್ಬೇಕಾದ್ರೆ ಅಥವಾ ಶೂ ಧರಿಸ್ಬೇಕಾದ್ರೆ ತುಂಬ ಜಾಗೃತಿಯಿಂದ ಇರಿ. ಕಾರಣ ಬಿಸಿಲು ಹೆಚ್ಚಾದಾಗ ಅಥವಾ ತಣ್ಣಗೆ ವಾತಾವರಣ ಇದ್ದಾಗ ಅಂಥ ಕಡೆ ಯಾವಾಗಲೂ ಬಂದುಬಿಡ್ತವೆ. ಈ ಹಾವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಬಂಧಗಳು. ಮುಖ್ಯವಾಗಿ ರೈತನ ಮಿತ್ರ 40% ಬೆಳೆಯನ್ನು ರೈತನಿಗೆ ಅರಿವಿಲ್ಲದ ಹಾಗೆ ಯಾವಳು ಉಡಿಸ್ತಾ ಇದೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಕಾಪಾಡಿ. ಧನ್ಯವಾದಗಳು. ತಗೋಪ್ಪ, ಹಿಂಗೆ ಮಾಡ್ಕೊ. ಕೆಳಗೆ ಇಟ್ಕೊಳ್ತೀವಿ. ಆಯ್ತು, ಬರು ಕೊಡು. ಹಿಂಗೆ ಕೊಟ್ಟಾಗ ಹಿಂಗೆ ಮಾಡ್ಕೋಬೇಕಲ್ಲಪ್ಪ. ಹಾಂ ಸ್ನೇಹಿತರೆ, ಹೇಳಿದ್ನಲ್ಲ, ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಬಂಧಗಳು. ಸಾರ್ವಜನಿಕರು ದಯವಿಟ್ಟು ಈ ಹಾವುಗಳನ್ನ ಜೊತೆ ಸರ್ಸಾರಕ್ಕೆ ಹೋಗ್ಬಿಡಿ. ಯಾಕಂದರೆ ನೋಡಿ, ಇದೆಲ್ಲ ಟಿಬಿಟೆಲ್ಲ ಹಾಕ್ತಾರೆ. ಮಕ್ಕಳಿಗೆ ಆಸ್ಮಾ ಬರ್ತದೆ, ಮತ್ತು ದೊಡ್ಡವ್ರಿಗೂ ಆಸ್ಮಾ ಬರ್ತದೆ. ಇವೆಲ್ಲ ನಿಷೇಧ ಆಗಿದೆ. ನಮ್ಮ ಸರ್ಕಾರ ನಿಷೇಧ ಮಾಡಿ 6 ವರ್ಷ ಆಗಿದೆ. ಇಂಥದ್ದನ್ನೇ ಉಪಯೋಗಿಸಿದಾಗ ಶಿಕ್ಷೆ ಸಹ ಆಗುತ್ತೆ. ದಯವಿಟ್ಟು ಸಾರ್ವಜನಿಕ ಅನಾವಶ್ಯಕ ಆಲೋಚನೆ ಮಾಡದೆ ನಮ್ಮ ಉರಗ ರಕ್ಷಕರು ಕರೆ ಮಾಡ್ಬೋದು, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರ್ 1926 ನಂಬರ್ ಕರೆ ಮಾಡಿದಾಗ ಅವರು ಸಹ ಅವನ್ನ ಸಂರಕ್ಷಣೆ ಮಾಡ್ತಾರೆ. ಈ ಅವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮತ್ತು ಮುಖ್ಯವಾಗಿ ಇಂಥವೆಲ್ಲ ಹಾಕಿದಾಗ, ಈ ಕೆಮಿಕಲ್ ಹಾಕಿದಾಗ ಹಾವು ಮುಂದಕ್ಕೆ ಹೋಗ್ದಿರ ಒಂದೇ ಜಾಗದಲ್ಲಿ ಇದ್ದೋಗ್ತದೆ. ಭಯ ಬಿದ್ದು ಅದಕ್ಕೆ ಸಾರ್ವಜನಿಕರು ಅದನ್ನ ಹಾವು ಹೊರಗಡೆ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂಬಂಧ ಕಾಪಾಡಿ. ಧನ್ಯವಾದಗಳು. ತಗೋಪ್ಪ. ಮತ್ತೆ ಹಿಂಗೆ ಮಾಡಿಕೊಂಡ್ರು. ಹಂಗಲ್ಲಪ್ಪ ನನಗೆ